ಇನ್ನು ತುಮಕೂರಿನ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ರವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರ್ತವ್ಯ ಮಾಡ್ತಿರುವಂತಹ ಭಾನುಪ್ರಕಾಶ್ ಮಧುಗಿರಿ ತಾಲೂಕಿನ ತಹಶೀಲ್ದಾರ್ ಅವರು ಸಿರಾನ್ ತಾಜ್ ರವರು ಐಡಿಹಳ್ಳಿ ಹೋಬಳಿಯ ಕಂದಾಯ ಅಧಿಕಾರಿಗಳಾದ ಚಿಕ್ಕರಾಜು ಇವರುಗಳು ಸದರಿ ಸರ್ಕಾರಿ ದರಾಸ್ತಿ ಭೂಮಿಯನ್ನ ದುರಸ್ತಿಗೊಳಿಸಿದೆ ಪುಡಿ ಮತ್ತು ನಕಲಿ ಮಾಡದೆ ಅಂದರೆ ಪವರ್ ಪ್ಲಾಂಟ್ ಸ್ಥಾಪಿಸಲು ಕಾರ್ಖಾನೆಗಾಗಿ ಭೂ ಪರಿವರ್ತನೆ ಮಾಡಿ ಕೊಟ್ಟು ಸರ್ಕಾರಿ ಆಸ್ತಿ ಲಪ್ಟಾಯಿಸಿದ್ದವರಿಗೆ ಸಹಕಾರ ನೀಡಿದ್ದಾರೆ. ಆದ್ದರಿಂದ ಈ ಮೇಲ್ಕಂಡ ಎಲ್ಲರ ಮೇಲೂ ಪ್ರಕರಣವನ್ನು ದಾಖಲಿಸಿಕೊಂಡು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ತಮ್ಮನ್ನು ಕೋರುತ್ತೇವೆ ಅಂತ ಹೇಳ್ಬಿಟ್ಟು ಎಲ್ಲವನ್ನ ನೀಟಾಗಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರಕ್ಕೆ ವಂಚನೆ ಮಾಡಿ ಸರ್ಕಾರಿ ಸಾರ್ವಜನಿಕ ಆಸ್ತಿಯನ್ನು ದಾಖಲೆಗಳಲ್ಲಿ ಲಪ್ಟಾಯಿಸಿದೆ ಅಂತ ನೀಟಾಗಿ ಲೆಟರನ್ನು ಬರೆದಿ ಅಂದರೆ ದೂರನ್ನು ಸಲ್ಲಿಸಿದ್ದಾರೆ. ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ದೂರು ದಾಖಲಾಗಿದೆ. ಈ ಒಂದು ದೂರನ್ನು ಇದೇ ಸಾಮಾಜಿಕ ಕಾರ್ಯಕರ್ತ ರಮೇಶ್ ಎಂಬುವರು ದೂರನ್ನು ಸಲ್ಲಿಸಿದ್ದಾರೆ. ಹೌದು, ಅವರು ದೂರನ್ನು ಸಲ್ಲಿಸಿದ್ದಾರೆ. ಈ ಒಂದು ಏನು ಆಸ್ತಿ ದೊಡ್ಡ ಹಗರಣ ಆಗಿದೆ ಲ್ಯಾಂಡ್ ಮಾಫಿಯಾ, ಅದರ ವಿರುದ್ಧ ಈಗ ದೂರು ದಾಖಲಾಗಿದೆ. ನಾವು ಫಸ್ಟೇ ಹೇಳ್ತಾ ಇದ್ದೀವಿ ಸಾಕ್ಷಿ ಇಲ್ಲದೆ ಮಾಡಲ್ಲ ಅಂತ. ಸಾಕ್ಷಿಯನ್ನು ನಾವು ತೋರಿಸಿದ್ದೀವಿ. 5 ಕಡೆ ವೈಟ್ನರ್ ಹಾಕಿ ಸರ್ವೆ ನಂಬರ್ಗಳನ್ನ ಚೇಂಜ್ ಮಾಡ್ತಾರೆ. ಒಂದೇ ಸರ್ವೆ ನಂಬರ್ ಇರುತ್ತೆ. 40 ಎಕರೆ ಭೂಮಿ ಕನ್ವರ್ಷನ್ ಮಾಡ್ತಾರೆ. 50 ಕೋಟಿ ಲಪ್ಟಾಯಿಸಿದ್ದಾರೆ.